ಸ್ನೇಹಿತರೆ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಅದ್ರ ಜೊತೆ ಇವತ್ತಿನ ವಿಡಿಯೋ ಬಗ್ಗೆ ನಾನು ಮಾತಾಡ್ಕೊಂತ ಹೋಗ್ತೀನಿ. ಇವತ್ತಿನ ವಿಡಿಯೋ ಏನಂದ್ರೆ ಒಂದು ಈವೆಂಟ್ಸಿಗೆ, ಮಕ್ಕಳಿಗೆ ನಾಮಕರಣ ಇಡುವಂಥ ಒಂದು ಈವೆಂಟ್ಸಿಗೆ ಯಾವ ಥರ ಡೆಕೋರೇಷನ್ ಮಾಡ್ಬೋದು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದು ಸಿಂಪಲ್ ಡೆಕೋರೇಷನ್ ಇದು. ಹಾಗೆ ನಮಗೆ ಔಟ್ಸೈಡಿಂದ ನೋಡಲಿಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಗೆ ಅದ್ರದ್ದು ವರ್ಕ್ ಕೂಡ ತುಂಬ ಈಸಿ, ಹಾಗೆ ಇನ್ವೆಸ್ಟ್ಮೆಂಟ್ ಕೂಡ ತುಂಬಾ ಕಡಿಮೆನೇ ಸರಿ. ಸೊ ಅದನ್ನು ನಾವು ಯಾವ ಥರ ಮಾಡ್ಬೋದು ಅದನ್ನು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ನನ್ನ ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ID ಇರುತ್ತೆ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅನಿಸ್ತು, ಅದ್ರ ಬಗ್ಗೆ ನಿಮ್ಗೆ ಕರೆಕ್ಟಾಗಿ ತಿಳಿದಿಲ್ಲ ಅಂತ ಅಂದ್ಕೊಂಡ್ರೆ ನೀವು ಡೈರೆಕ್ಟಾಗಿ ಮೆಸೇಜ್ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ಏನಾದರೂ ನೀವು ಮಾಡಬೇಕು, ಈ ಥರದ್ದು ಏನಾದರೂ ಸೆಟಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಐಡಿಯಾ ಕೂಡ ಕೊಡಬಲ್ಲೆ. ಸೊ ನನಗೆ ಗೊತ್ತಿಲ್ಲ ಆದರೆ ನಾನು ಬೇರೆಯವ್ರ ಹತ್ರ ತಿಳ್ಕೊಂಡಾದರೂ ನಿಮಗೆ ಸೊಲ್ಯೂಷನ್ ಕೊಡಲಿಕ್ಕೆ ಟ್ರೈ ಕೂಡ ಮಾಡ್ತೀನಿ. ಹಾಗೆ ನಾವು ಇವಾಗ ವಿಡಿಯೋ ನೋಡ್ಕೊಂತ ಹೋಗೋಣ. ಸ್ನೇಹಿತರೆ, ನಾನು ಡೆಕೋರೇಷನ್ ಮಾಡೋಕ್ಕಿಂತ ಮೊದಲು ಕೆಲವೊಂದೆಲ್ಲ ಮಟೀರಿಯಲ್ಗಳನ್ನು, ಡೆಕೋರೇಷನ್ಗೆ ಏನೇನು ಬೇಕು ಫ್ರೇಮ್ಗಳನ್ನು ಅವನ್ನೆಲ್ಲ ತಗೊಂಬಂದು ಇಟ್ಕೊಂಡಿದ್ದೆ. ಸೊ ಇಲ್ಲಿ ನಮಗೆ ಅರ್ಧ ಚಂದ್ರ ಆಕೃತಿಯಲ್ಲಿ ಇದನ್ನು ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ಅದ್ರ ಮಿಡ್ಲಲ್ಲಿ ನಾವು ತೊಟ್ಲನ್ನು ಸೆಟ್ ಮಾಡಬೇಕಿಲ್ಲ, ರೆಡಿ ಇದೆಯಲ್ಲ. ಸೊ ಇದನ್ನು ನಾನು ಅಲ್ಲಿ ಮೌಂಟ್ ಮಾಡಲಿಕ್ಕೆ ಸೆಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಕ್ಲಾತ್ಗಳನ್ನು ಅದಕ್ಕೆ ಮೌಂಟ್ ಮಾಡಬೇಕು, ಸುತ್ತಬೇಕಾಗತ್ತೆ. ಕೆಲವೊಂದು ಅದಕ್ಕೆಲ್ಲ ಬೇಕಾಗಿರೋದು ಆ್ಯಸಸರೀಸ್ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇರೋದು. ಕಬ್ಬಿಣ ಇದು ಅಲ್ಲಿ ಫಿಟ್ಟಿಂಗ್ಸ್ ಬೇಕಾಗಿರೋದು. ಸೊ ಅದನ್ನೆಲ್ಲ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಆ್ಯಸಸರೀಸ್ ಬೇಕಾಗುತ್ತೆ. ನಾವು ಏನು ಫ್ರೇಮಿಗೆ ಸೆಟ್ ಮಾಡ್ಕೊಳ್ಬೇಕಂತ ಆ್ಯಸಸರೀಸ್ ಬೇಕಾಗುತ್ತೆ. ಇಲ್ಲಿ ರೌಂಡ್ ಶೇಪ್ ಮಾಡಲಿಕ್ಕೆ ನಾನಿಲ್ಲಿ ಈ ಟೂಲ್ಸನ್ನು ಯೂಸ್ ಮಾಡ್ತೀನಿ. ಇದನ್ನೆಲ್ಲ ಎಕ್ಸ್ಟ್ರಾ ನಾವು ಫಿಟ್ಟಿಂಗ್ಸ್ ಮಾಡಿಸ್ಕೊಂಡಿದ್ದು. ಇದು ನಮಗೆ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಫ್ರೇಮ್ ಮಾಡಬೇಕಂದ್ರೆ ನಾವು ಈ ಥರ ಸೆಟಪ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ನೀವು ನೋಡ್ಬೋದು. ಸ್ಕ್ವೇರ್ ಸೆಟಪ್, ಇದಕ್ಕೆಲ್ಲ ನಾವು ಫ್ಲವರ್ ಕಡೆ ನಂತರ ಸೆಟ್ ಮಾಡ್ತೀವಿ. ಇದು ಇದನ್ನು ಕೇಕ್ ಕಟ್ ಮಾಡಲಿಕ್ಕೆ ಸ್ಟ್ಯಾಂಡ್ ಇದು. ಇದಕ್ಕೆ ನಂತರ ನಾವು ಕ್ಲಾತನ್ನು ಮೌಂಟ್ ಮಾಡ್ತೀವಿ, ನೀಟಾಗಿ ಕಾಣಿಸುತ್ತೆ. ಸ್ನೇಹಿತರೆ, ಈ ಥರ ನಾವು ಬಾಕ್ಸಿಗೆ ನಾವು ಸ್ಕ್ರೂ ಹಾಕಬೇಕಾ ಫಿಟ್ ಮಾಡ್ಬೋದು, ಇಲ್ಲಾಂದರೆ ನಾವು ಬಳ್ಳಿ ಕೂಡ ಅದನ್ನು ನಾವು ಸೆಟ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ನಾವು ಈ ಥರ ಫ್ರೇಮ್ಗಳನ್ನು ಇಲ್ಲಿ ನೋಡ್ಬೋದು ನೀವು. ಇದಕ್ಕೆ ನಾವು ಫ್ಲವರ್ ಹಾಕ್ತೀವಿ. ಸೊ ಈ ಥರ ಫ್ಲವರ್ಸ್ಗಳನ್ನು ನಾವು ಅದಕ್ಕೆ ಮೌಂಟ್ ಮಾಡ್ತಾ ಬರ್ತೀವಿ. ಸೊ ಅದನ್ನು ನೀವು ನೋಡ್ಬೋದು. ಇದನ್ನು ಈಸಿಯಾಗಿ ಮಾಡ್ಬೋದು, ಏನು ದೊಡ್ಡ ಕಷ್ಟ ಏನಿಲ್ಲ. ಸ್ನೇಹಿತರೆ, ನಾವು ಇವಾಗ ಅರ್ಧ ಚಂದ್ರಕ್ಕೆ ನಾವು ಜಸ್ಟ್ ಗ್ರೀನ್ ಎಲೆಯನ್ನು ಸೆಟ್ ಮಾಡಿದ್ದೇವೆ. ಸೊ ಅದನ್ನು ನೀವು ಇವಾಗ ನೋಡ್ತಾ ಇದ್ದೀರಿ. ನಂತರ ಇದಕ್ಕೆ ನಾವು ಫುಲ್ ಸೆಟ್ ಆದ ನಂತರ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಮುಂದೆ ಈ ಥರ ಕಾಣಿಸುತ್ತೆ. ಸೊ ಏನು ಸೆಟಪ್ ಆಗಿಲ್ಲ, ಇನ್ನೂ ತುಂಬಾ ಕೆಲಸ ಇದೆ ಇದಕ್ಕೆ. ಈ ಥರ ಸೆಟ್ಗಳನ್ನು ನೀವು ಈ ಥರ ಡೆಕೋರೇಷನಲ್ಲಿ ಯೂಸ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಎಲ್ಲ ಡೆಕೋರೇಷನ್ ಆದ ನಂತರ ನಿಮಗೆ ಈ ಥರ ಕಾಣಿಸುತ್ತೆ. ಟೋಟಲಾಗಿ ಫುಲ್ ಫ್ಲವರಿಂದನೇ ಇದು ಡೆಕೋರ್ ಆಗಿರುವಂಥದ್ದು. ಸೊ ಇಲ್ಲಿ ತೊಟ್ಲು ಕೂಡ ನೀವು ನೋಡ್ಬೋದು. ಇದು ತುಂಬಾ ಚೆನ್ನಾಗಾಗಿ ಔಟ್ಸೈಡಿಂದ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಗೆ ನಾವು ಇಲ್ಲಿ ಕೆಲವೊಂದು ಎಲ್ಲಿ ಡ್ಯಾಮೇಜ್ ಆಗಿದೆ ಸ್ಕ್ರೀನು ಅಂಥ ಜಾಗದಲ್ಲಿ ಅಲ್ಲಿ ಸ್ಟಾರ್ಗಳನ್ನು ಸೆಟ್ ಮಾಡ್ತಾಯಿದ್ದೀವಿ. ಅಂದರೆ ಔಟ್ಸೈಡಿಂದ ಯಾರೂ ಕಾಣಿಸ್ಬಾರ್ದಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಸ್ಟಾರ್ಗಳನ್ನು ನಾವು ಸೆಟ್ ಮಾಡ್ತಿದ್ದೇವೆ. So high I'm hypnotized. What's up is down, what's left is right. Chasing stars and holding you. I can't see the end, but we'll see it through. Times don't fly too high. Be sure to keep the ground in sight. Fly forever if you keep it tight. Love the world but keep the sky on your mind. Flying.
ಹಾಗೆ ಸ್ನೇಹಿತರೆ, ಈ ವಿಚಾರ ಏನಂತ ಹೇಳಿದ್ರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಯಾರು ಯೂಸ್ ಇದೆ ಅಂತ ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನಗೆ ಮುಂದೆ ವಿಡಿಯೋ ಮಾಡಬೇಕು, ಇನ್ನೂ ವಿಡಿಯೋ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ತುಂಬಾ ಕಮ್ಮಿ ಆಗುತ್ತೆ. ಸೊ ಈ ಥರ ಇವೆಂಟ್ಸ್ಗಳಲ್ಲಿ ಯೂಸ್ ಮಾಡುವಂಥ ಎಲ್ಲ ಪ್ರಾಡಕ್ಟ್ಗಳ ಬಗ್ಗೆ ವಿಡಿಯೋಸ್ ಮಾಡ್ಕೊತಾ ಹೋಗ್ತೀನಿ ಮುಂದೆ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ಹೀಗೆ ಇರಬೇಕು. ನಿಮಗೆ ಯಾರು ಯೂಸ್ ಇದೆ ಅಂತ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.